ನಾಳೆ ನವರಾತ್ರಿಯ 3ನೇ ದಿನ. ದುರ್ಗಾದೇವಿಯ ಯಾವ ಅವತಾರಕ್ಕೆ ಪೂಜಿಸಬೇಕು, ಯಾವ ಮಂತ್ರ, ಪುಷ್ಪ, ನೈವೇದ್ಯ, ಬಣ್ಣಗಳನ್ನು ಅರ್ಪಿಸಿ ದುರ್ಗೆಯ ಅನುಗ್ರಹ ಪಡೆಯಬೇಕು? ಈ ದಿನದ ದುರ್ಗಾದೇವಿಯ ಕಥೆ ಏನೆಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಈ ದಿನ ದುರ್ಗೆಯು ಚಂದ್ರಘಂಟಾ ದೇವಿಯ ಅವತಾರದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾಳೆ. ಚಂದ್ರಘಂಟಾ ದೇವಿಯ ಅವತಾರವು ದುರ್ಗಾದೇವಿಯ 9 ಅವತಾರಗಳಲ್ಲಿ 3ನೆಯ ಅವತಾರವಾಗಿದೆ. ಆಕೆಯ ಹೆಸರಿನ ಅರ್ಥ ಗಂಟೆಯ ಆಕಾರದ ಅರ್ಧ ಚಂದ್ರವನ್ನು ಹೊಂದಿರುವವಳು ಎಂಬುದಾಗಿದೆ. ಏಕೆಂದರೆ ಆಕೆಯ ಹಣೆಯ ಮೇಲೆ ಗಂಟೆಯ ಆಕಾರದ ಚಂದ್ರವಿದೆ. ಈ ದೇವಿ ರಾಕ್ಷಸರನ್ನು ನಾಶಪಡಿಸಲು ಅವತರಿಸಿದಳು. ತನ್ನನ್ನು ನಂಬಿದ ಭಕ್ತರಿಗೆ ಸೌಖ್ಯ, ಸಮೃದ್ಧಿ, ಶೌರ್ಯ ಮತ್ತು ಧೈರ್ಯವನ್ನು ನೀಡುವ ದಯಾಮಯಿ ತಾಯಿಯೂ ಆಗಿದ್ದಾಳೆ. ಚಂದ್ರಘಂಟಾ ದೇವಿ 10 ಕೈಗಳನ್ನು ಹೊಂದಿದ್ದು ಪ್ರತಿ ಕೈಯಲ್ಲೂ ಖಡ್ಗ, ತ್ರಿಶೂಲ, ಬಿಲ್ಲು, ಬಾಣ, ಗದೆ, ಕಮಲ, ಗಂಟೆ ಮತ್ತು ಕಮಂಡಲದಂತಹ ವಿವಿಧ ಆಯುಧಗಳನ್ನು ಹಿಡಿದುಕೊಂಡಿದ್ದಾಳೆ. ಆಕೆಯು ಧೈರ್ಯ, ಶೌರ್ಯ ಮತ್ತು ಸೌಂದರ್ಯದ ಸಂಕೇತವಾಗಿ ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ. ಒಂದು ಕೈ ಅಭಯ ಮುದ್ರೆಯಲ್ಲಿದ್ದು ತನ್ನ ಭಕ್ತರನ್ನು ಆಶೀರ್ವದಿಸುತ್ತಾಳೆ. ಜೀವನದಲ್ಲಿ ಭರವಸೆ ಕಳೆದುಕೊಂಡವರು ಅಥವಾ ಹೊಸ ದಾರಿ ಹುಡುಕುವವರಿಗೆ ದಾರಿ ತೋರಿಸಿ ಯಶಸ್ಸು ನೀಡುತ್ತಾಳೆ. ಆಕೆಯ ಶರೀರದ ಬಣ್ಣ ಚಿನ್ನದಂತೆ ಫಳಫಳಿಸುತ್ತದೆ. ಚಂದ್ರಘಂಟಾ ದೇವಿಯು ಶುಕ್ರ ಗ್ರಹದ ಅಧಿದೇವತೆ ಆಗಿದ್ದು ದೇವಿಯ ಆರಾಧನೆಯಿಂದ ಸಂಪತ್ತು, ಸಮೃದ್ಧಿ ದೊರೆಯುತ್ತದೆ. ಮನೆಯಲ್ಲಿ ಯಾವತ್ತಿಗೂ ಆಹಾರದ ಕೊರತೆ ಬಾರದು. ಜಗನ್ಮಾತೆಯು ಶಿವನನ್ನು ವಿವಾಹ ಆಗಬೇಕಾದ ಸಂದರ್ಭದಲ್ಲಿ ಆ ಮಹಾದೇವ ತನ್ನ ಸಕಲ ಗಣಗಳ ಜೊತೆಗೆ ಮದುವೆ ನಡೆಯುವ ಸ್ಥಳವನ್ನು ಪ್ರವೇಶಿಸುತ್ತಾನೆ. ಆ ಭಯಂಕರವಾದ ರೂಪವನ್ನು ಕಂಡು ಮಾತೆ ಮೂರ್ಛೆ ಹೋಗುತ್ತಾಳೆ. ಆಗ ಚಂದ್ರಘಂಟಾ ರೂಪದಲ್ಲಿ ಕಾಣಿಸಿಕೊಂಡ ದೇವಿಯು ಶಿವನು ರಾಜಕುಮಾರನಂತೆ ಕಾಣಿಸಿಕೊಳ್ಳಬೇಕು ಎಂದು ಪ್ರಾರ್ಥಿಸಿದಾಗ ಅದರಂತೆಯೇ ಶಿವನು ರೂಪ ತಾಳುತ್ತಾನೆ. ಆಗ ಶಿವ ಪಾರ್ವತಿಯ ವಿವಾಹ ನೆರವೇರುತ್ತದೆ. ಈ ದಿನ ದುರ್ಗಾ ಮಾತೆಯನ್ನು ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಬೆಳಗಿನ ಜಾವ 4 ಗಂಟೆ 34 ನಿಮಿಷದಿಂದ 5 ಗಂಟೆ 21 ನಿಮಿಷದ ಒಳಗೆ ಪೂಜಿಸಬಹುದು. ಅಥವಾ ಅಮೃತ್ ಕಾಲದ ಸಮಯ ಅಂದರೆ ಬೆಳಿಗ್ಗೆ 9:11ರಿಂದ 10:57 ಒಳಗೆ ಪೂಜಿಸಬಹುದು. ಸಂಜೆ ಸಮಯದಲ್ಲಿ ದೇವಿಯನ್ನು ಪೂಜಿಸುವವರು ಸಂಜೆ 6 ಗಂಟೆ 14 ನಿಮಿಷದಿಂದ 6 ಗಂಟೆ 38 ನಿಮಿಷದ ಒಳಗೆ ಪೂಜಿಸಬಹುದು. ಚಂದ್ರಘಂಟಾ ದೇವಿಯು ಕಡು ನೀಲಿ ಬಣ್ಣದೊಂದಿಗೆ ಸಂಬಂಧ ಹೊಂದಿದ್ದಾಳೆ. ಈ ಕಡು ನೀಲಿ ಬಣ್ಣವು ಆಧ್ಯಾತ್ಮಿಕತೆ, ರಕ್ಷಣೆ ಮತ್ತು ಶಾಂತಿಯನ್ನು ಸಂಕೇತಿಸುತ್ತದೆ. ನೀಲಿ ಬಣ್ಣವು ಶಾಂತಿ ಮತ್ತು ಸಂಪತ್ತನ್ನು ಕೂಡ ಪ್ರತಿನಿಧಿಸುವಂತಹ ಬಣ್ಣವಾಗಿದೆ. ಆದ್ದರಿಂದ ಈ ದಿನ ರಾಯಲ್ ಬ್ಲೂ ಅಥವಾ ಕಡು ನೀಲಿ ಬಣ್ಣದ ಸೀರೆ, ರವಿಕೆ ಕಣವನ್ನು ದುರ್ಗಾ ಮಾತೆಗೆ ಅರ್ಪಿಸಬೇಕು. ಪೂಜೆ ಮಾಡುವವರು ಕೂಡ ಇದೇ ಬಣ್ಣದ ವಸ್ತ್ರವನ್ನು ಧರಿಸಬೇಕು. ಚಂದ್ರಘಂಟಾ ದೇವಿಗೆ ಈ ದಿನ ಹಾಲಿನಿಂದ ಮಾಡಿದ ಸಿಹಿ ನೈವೇದ್ಯಗಳನ್ನು, ವಿವಿಧ ಬಗೆಯ ಪಾಯಸವನ್ನು, ಜೊತೆಗೆ ತೆಂಗಿನಕಾಯಿ ಅನ್ನವನ್ನು ಅರ್ಪಿಸಬೇಕು. ಈ ದಿನ ಓಂ ದೇವಿ ಚಂದ್ರಘಂಟಾಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿದರೆ ದೇವಿಯ ಅನುಗ್ರಹ ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗುತ್ತದೆ. ಕಷ್ಟಗಳೆಲ್ಲ ಕರಗಿ ಶತ್ರುಗಳಿಂದಾಗುವ ಎಲ್ಲ ಸಮಸ್ಯೆಗಳು ದೂರವಾಗುತ್ತದೆ. ಇದರ ಬಳಿಕ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ದುರ್ಗಾ ಸಪ್ತಶತಿ ಮತ್ತು ದುರ್ಗಾ ಚಾಲೀಸನ್ನು ಪಠಿಸಿ. ಕೆಲವರು ಪಂಚಾಂಗ ನೋಡಿ ನವರಾತ್ರಿಯನ್ನು ಆಚರಿಸುತ್ತಾರೆ. ಈ ಬಾರಿ ನವರಾತ್ರಿಯು ವಿಜಯದಶಮಿಯನ್ನು ಸೇರಿ 11 ದಿನ ಬಂದಿದೆ. ಆದ್ದರಿಂದ ನೀವು ಪಾಲಿಸುವ ಪಂಚಾಂಗದಲ್ಲಿ ಯಾವ ತಿಥಿಯು 2 ದಿನ ಬಂದಿದೆ ಅದನ್ನು ನೋಡಿಕೊಂಡು ನವದುರ್ಗೆಯರ ಅವತಾರಗಳಲ್ಲಿ ಒಂದು ಅವತಾರವನ್ನು 2 ದಿನ ಪೂಜಿಸಬೇಕು. ದೃಕ್ ಪಂಚಾಂಗದ ಪ್ರಕಾರ ನೋಡುವುದಾದರೆ ಚಂದ್ರಘಂಟಾ ದೇವಿಯನ್ನು 2 ದಿನ ಪೂಜಿಸಬೇಕು, ಆರಾಧಿಸಬೇಕು. ಒಂಟಿಕೊಪ್ಪಲ್ ಪಂಚಾಂಗದ ಪ್ರಕಾರ ಹೋದರೆ ಸ್ಕಂದ ಮಾತಾ ದೇವಿಯನ್ನು 2 ದಿನ ಪೂಜಿಸಬೇಕು. ಈ ಒಂದು ವಿಚಾರ ನೆನಪಿರಲಿ. ಚಂದ್ರಘಂಟಾ ದುರ್ಗಾ ಮಾತೆಗೆ ಕಮಲದ ಪುಷ್ಪಗಳನ್ನು ಅರ್ಪಿಸಬಹುದು, ಅಲಂಕಾರಕ್ಕೂ ಬಳಸಬಹುದು. ಕೆಂಪು ಬಣ್ಣದ, ಹಳದಿ ಬಣ್ಣದ ಪುಷ್ಪಗಳನ್ನು ಕೂಡ ಪೂಜೆಗೆ, ಅಲಂಕಾರಕ್ಕೆ ಬಳಸಬಹುದು. ಇಲ್ಲಿ ತನಕ ನವರಾತ್ರಿಯನ್ನು ಆಚರಿಸಿಲ್ಲ, ನಮಗೆ ಪದ್ಧತಿ ಇಲ್ಲ ಎಂದರೆ ಕನಿಷ್ಠ ಪಕ್ಷ ದೇವಿ ಫೋಟೋ ಇಟ್ಟಾದರೂ ನವರಾತ್ರಿಯನ್ನು ಸರಳವಾಗಿ ಆಚರಿಸಲು ಪ್ರಯತ್ನ ಮಾಡಿ. ನೀವು ಪದ್ಧತಿಗಳನ್ನು ಆಚರಿಸಿದರೆ ಮಾತ್ರ ನಿಮ್ಮ ಮುಂದಿನ ಪೀಳಿಗೆಗೂ ನಿಮ್ಮ ಸಂಪ್ರದಾಯಗಳು ತಿಳಿಯುತ್ತದೆ. ವರ್ಷಕ್ಕೊಮ್ಮೆ ಬರುವ ನವರಾತ್ರಿಯನ್ನು ಭಕ್ತಿ, ಶ್ರದ್ಧೆಯಿಂದ ಆಚರಿಸಿ ಆ ಜಗನ್ಮಾತೆ ದುರ್ಗೆಯ ಅನುಗ್ರಹಕ್ಕೆ ಪಾತ್ರರಾಗಿ ಮುಳ್ಳಿನಂತಹ ಕಷ್ಟದ ಜೀವನದಿಂದ ಹೊರಬರಲು ದುರ್ಗೆಯ ಸಹಾಯ ಪಡೆಯಿರಿ. ನವರಾತ್ರಿಯ 3ನೇ ದಿನದ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಂದನಾ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.